ಎಲ್ಲರಿಗೂ ನಮಸ್ತೆ. ನಾನಿವತ್ತು ದೋಸೆಗೆ ಮತ್ತು ಇಡ್ಲಿಗೆ ಎರಡಕ್ಕೂ ಒಂದೇ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇವತ್ತು ನಾನು ಹಾಫ್ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ 1.5 ಗ್ಲಾಸಷ್ಟು ಸೇಮ್ ಗ್ಲಾಸಲ್ಲೇ ಇಡ್ಲಿ ರೈಸ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಸ್ವಲ್ಪ ಮೆಂತ್ಯನ ಹಾಕ್ಕೊತಾ ಇದ್ದೀನಿ. ಆನಂತರ ಇದಕ್ಕೆ ನಾವು ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಮಾಡ್ಕೊತಾ ಇಲ್ಲ. ಬೇಕಂದರೆ ಮಾಡ್ಕೊಳ್ಳಿ, ಇಷ್ಟಿದ್ರೂ ಕೂಡ ಚೆನ್ನಾಗಿ ಬರುತ್ತೆ ಬ್ಯಾಟರು. ಇದನ್ನು ನೀಟಾಗಿ ತೊಳ್ಕೊಂಡು ಹಾಗೆ ಇದನ್ನು ನೀರಲ್ಲಿ ನೆನೆ ಹಾಕಿ ಇಡಬೇಕು. ನಾನೀಗ 11 o'clock ನೆನೆ ಹಾಕಿ ಇಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಒಂದು 5 o'clock 6 o'clock ಹಾಗೆ ನಾನು ಇದನ್ನು ರುಬ್ಬಿ ಇಟ್ಕೊತೀನಿ ನೈಸಾಗಿ. ಈ ಥರ ಹಿಟ್ಟನ್ನು ತಯಾರಿಸ್ಕೊಳ್ಳೋದ್ರಿಂದ ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ, ಹಾಗೆ ದೋಸೆ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ಥರ ಹಿಟ್ಟನ್ನು ತಯಾರು ಮಾಡಿ ಇಟ್ಕೊತೀನಿ. ಸೊ ಇಡ್ಲಿಗೆ ಬೇರೆ ದೋಸೆಗೆ ಬೇರೆ ಆ ಥರ ಮಾಡಲ್ಲ. ಸೊ ಎಮರ್ಜೆನ್ಸಿ ಎರಡಕ್ಕೂ ಯೂಸ್ ಆಗುತ್ತೆ, ಹಾಗೆ ಎರಡೂ ಕೂಡ ಚೆನ್ನಾಗೇ ಬರುತ್ತೆ. ಈಗ ಸಂಜೆ 5:30 ನಾನು ಹಿಟ್ಟನ್ನ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಮಾರ್ನಿಂಗ್ 8 o'clock ನಾನು ಪಾತ್ರೆನ ಓಪನ್ ಮಾಡಿ ನೋಡಿದಾಗ ಹಿಟ್ಟು ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಯಾವುದೇ ನಾನು ಸೋಡಾ ಏನು ಕೂಡ ಹಾಕಿಲ್ಲ. ನಾನು ಎಷ್ಟು ಐಟಮ್ ತೋರಿಸಿದ್ನೋ ಅಷ್ಟು ಮಾತ್ರ ಹಾಕಿದ್ದು. ಸೊ ಜಾಸ್ತಿ ಆಗಿದ್ದರಿಂದ ನಾನು 2 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಸೊ ನಾನೀಗ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇಡ್ಲಿ ತಟ್ಟೆಗಳಿಗೆ ಫಸ್ಟು ಆಯಿಲ್ನ ಹಚ್ಕೊಂಡು ಆನಂತರ ಅದಕ್ಕೆ ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಸೊ ನಾನು ಇದನ್ನು ಯಾವುದೇ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇಲ್ಲ, ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಏನೀಗ ಕುಕ್ಕರಲ್ಲಿ ನೀರಿಟ್ಟಿದ್ದೆ, ಅದು ಫುಲ್ ಕುದೀತಾ ಇದೆ. ಸೊ ಅದನ್ನೀಗ ಲೋ ಫ್ಲೇಮಿಗೆ ಮಾಡಿಕೊಂಡು ನಾವೇನು ಹಿಟ್ಟನ್ನೆಲ್ಲ ಹಾಕಿಟ್ಕೊಂಡಿದ್ದೀವಲ್ಲ ತಟ್ಟೆಗೆ, ಅದನ್ನು ಕುಕ್ಕರಲ್ಲಿ ಇಡಬೇಕು. ಸೊ ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ನೀರು ಜಾಸ್ತಿ ಕುದೀತಾ ಇರುತ್ತಲ್ಲ, ಸೊ ಅದು ಇಡ್ಲಿ ಬ್ಯಾಟರ್ನ ಹಾಳು ಮಾಡಿಬಿಡುತ್ತೆ ನೀರು ತಾಗಿ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟರೆ ನಿಧಾನವಾಗಿ ಅದು ಬೇಯುತ್ತೆ. ಅದಕ್ಕೋಸ್ಕರ ನನಗೆ ಚಿಕ್ಕ ಇಡ್ಲಿ ತಟ್ಟೆನ ಇಡ್ತಾ ಇದ್ದೀನಿ. ಇದು ಪಾಪುಗೋಸ್ಕರ, ಅವನಿಗೆ ಚಿಕ್ಕ ಚಿಕ್ಕ ಇಡ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅವನಿಗೋಸ್ಕರ ಆ ಥರ ಮಾಡ್ತಾಯಿದ್ದೀನಿ. ಆನಂತರ ಈ ಕುಕ್ಕರಲ್ಲಿ ಮಾಡಬೇಕಾದ್ರೆ ಅದು ಮುಚ್ಚಳಕ್ಕೆ ಸೀಟಿ ಮತ್ತು ಬೆಲ್ಟನ್ನು ಹಾಕಬಾರ್ದು, ಹಾಗೆಯೇ ಲೋ ಫ್ಲೇಮಲ್ಲಿ 20 minutes ಬೇಯಿಸಬೇಕು. ಸೊ ಈಗ ಕುಕ್ಕರಲ್ಲಿ ಇಡ್ಲಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಆಫ್ಟರ್ 20 minutes ಸೊ ಇಡ್ಲಿ ಹೇಗಾಗಿರುತ್ತೆ ಅಂತ ನೋಡೋಣ. ಲೋ ಫ್ಲೇಮಲ್ಲಿ ನೆನಪಿರಲಿ 20 minutes. ಸೊ ಈಗ ಇಡ್ಲಿ ರೆಡಿಯಾಗಿದೆ, ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಸೇಮ್ ಇಡ್ಲಿ ಬ್ಯಾಟರಲ್ಲಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಅದೇ ಇಡ್ಲಿ ಬ್ಯಾಟರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಅದರಲ್ಲಿ ದೋಸೆ ಮಾಡೋದು. ಸೊ ಈಗ ಇದು ನಾವು ಕುಂದಾಪುರ ಉಡುಪಿ ಕಡೆ ಎಲ್ಲ ನಾವು ನೀರು ದೋಸೆ ಮಾಡ್ತೀವಿ, ಅದ್ರ ಕಾವಲಿ ಇದು. ಸೊ ನಾನು ಅದೇ ಇಡ್ಲಿ ಬ್ಯಾಟರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ದೋಸೆ ಹಾಕ್ತಾಯಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಅನ್ಸೋದೇ ಇಲ್ಲ ಇದು ಇಡ್ಲಿಗೂ ದೋಸೆಗೂ ಎರಡಕ್ಕೂ ಒಂದೇ ಥರ ಮಾಡ್ಬೋದಾ ಅಂಥೇಳಿ. ಯಾಕಂದರೆ ಸಪ್ರೇಟಾಗಿ ಮಾಡೋದು ತುಂಬ ಕೆಲಸ ಅನಿಸುತ್ತೆ ನನಗದು. ಸೊ ಒಂದೇ ಸಲ ಮಾಡ್ಕೊಂಬಿಡ್ತೀನಿ, ಯಾವಾಗ ಬೇಕಂದರೆ ಇಡ್ಲಿ ದೋಸೆ ಇದೇ ಬ್ಯಾಟರ್ಗೆ ಪಡ್ಡು ಮಾಡ್ಕೊಂಬಿಡ್ತೀನಿ ನಾನು. ಸೊ ಅದನ್ನು ಇನ್ಯಾವತ್ತಾದರೂ ರೆಸಿಪಿಯಲ್ಲಿ ತೋರಿಸ್ತೀನಿ. ಸೊ ಈಗ ದೋಸೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದು ನಾನು ಪಾಪುಗೋಸ್ಕರ ಸೆಟ್ ದೋಸೆ ಮಾಡಿದ್ದೀನಿ. ಅವನಿಗೆ ನಾರ್ಮಲ್ ದೋಸೆ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿ ಇರುತ್ತಲ್ಲ, ಸೊ ಅದಕ್ಕೆ ಅವ್ನು ತಿನ್ನೋದಿಲ್ಲ. ಈ ಥರ ಸೆಟ್ ದೋಸೆ ಥರ ಮಾಡಿದ್ರೆ ತಿಂತಾನೆ ಚೆನ್ನಾಗಿ, ಅದಕ್ಕೋಸ್ಕರ ಸೆಟ್ ದೋಸೆ ಅವನಿಗೋಸ್ಕರ ಮಾಡಿದ್ದೀನಿ. ಸೊ ಈಗ ನಾರ್ಮಲಾಗಿ ನಾವು ಹೇಗೆ ದೋಸೆ ಮಾಡ್ತೀವಲ್ಲ ಅದನ್ನು ಹೇಗಂತ ತೋರಿಸ್ತೀನಿ ನೋಡಿ. ಅದು ಕೂಡ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದೇ ಥರ ಮಾಡ್ಕೊಳ್ಳಿ, ಯಾಕಂದರೆ 2 ಬ್ಯಾಟರ್ ರೆಡಿ ಮಾಡೋದು ತುಂಬಾ ಕೆಲಸ ಅನಿಸುತ್ತೆ. ಅದು ದೋಸೆ ಖಾಲಿ ಆದಾಗ ಮತ್ತು ಪುನಃ ದೋಸೆ ಮಾಡ್ಕೊಬೇಕು, ಇಡ್ಲಿಗಂದರೆ ಬೇರೆ ಮಾಡ್ಕೊಬೇಕು. ಇದು ಒಂದು ಸಲ ಮಾಡ್ಕೊಂಡ್ರೆ 3 ಥರ ರೆಸಿಪಿ ಮಾಡಿಬಿಡ್ಬೋದು, ದೋಸೆ ಇಡ್ಲಿ ಪಡ್ಡು ಅಂತ. ಅಂತ ಇನ್ನೊಂದು ವೀಕಲ್ಲಿ ಪುನಃ ಇನ್ನೊಂದು ಸಲ ಆ ಥರ ಮಾಡ್ಕೊಬೋದು. ಸೊ ಇದ್ರ ಮೇಲ್ಗಡೆ ಘೀ ಅಥವಾ ಎಣ್ಣೆ ಹಾಕಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ, ತಿನ್ನೋಕ್ಕೂ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನು ದೋಸೆ ಎಲ್ಲ ಇದ್ದಾಗ ನಾನ್ ವೆಜ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನಾವು ನೀರು ದೋಸೆಗೆಲ್ಲ ಚಿಕನ್ ಸುಕ್ಕ ಇಲ್ಲಾಂದರೆ ಮೀನು ಸಾರು ತುಂಬಾ ಚೆನ್ನಾಗಿರುತ್ತೆ. ಸೊ ನಾರ್ಮಲಿ ನಾನು ಈ ದೋಸೆ ಇದ್ದಾಗ ಚಿಕನ್ ಕರಿ ಮಾಡ್ತೀನಿ ಮನೇಲಿ. ನೀವು ಇದೇ ಥರ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ, ನಿಮಗೂ ಕೂಡ ಈಸಿ ಆಗುತ್ತೆ ಕೆಲಸ. ಸೊ ಹಾಗಾಗಿ ನಿಮಗೂ ಕೂಡ ಈ ರೆಸಿಪಿಗಳು ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ಮುಂದೆ ಕೂಡ ನಾನು ಹಾಕೋ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಾ ಇರಬೇಕಂದ್ರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ.